ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ಸೊ ಇಲ್ಲಿ ನಾನು ಅಲೋವೆರಾ ಜೆಲ್ನ ಅಂದರೆ ನ್ಯಾಚುರಲಾಗಿ ಬೆಳೆದಿರೋ ಅಲೋವೆರಾನ ತಲೆಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ, ಮಾಸ್ಕ್ ಥರ ಬಿಫೋರ್ ಬಾತ್. ಇದು ಹೇರ್ ಗ್ರೋತ್ಗೆ ಮತ್ತು ಹೇರ್ ಶೈನ್ ಆಗಲಿಕ್ಕೆ ಒಳ್ಳೆಯದಾಗುತ್ತೆ. ಆಫ್ಟರ್ ಡೆಲಿವರಿ ನನ್ನ ಹೇರ್ ಎಲ್ಲರೂ ಉದುರೋಗುತ್ತೆ ಅಂತ ಹೇಳ್ತಾರೆ ತಲೆ ಕೂದಲು, ಬಟ್ ನನಗೆ ಗ್ರೋತ್ ಚೆನ್ನಾಗಾಗಿದೆ. ಗೊತ್ತಿಲ್ಲ, ವಿಟಮಿನ್ಸ್ ಚೆನ್ನಾಗಿ, ಟ್ಯಾಬ್ಲೆಟ್ಸು ಆಮೇಲೆ ಒಳ್ಳೊಳ್ಳೆ ಫುಡ್ ತಿಂದಿರೋದ್ರಿಂದ ಗ್ರೋತ್ ಚೆನ್ನಾಗಾಗಿದೆ ಹೇರ್ದು. ಆಮೇಲೆ ಹೇರ್ ಸ್ಟ್ರಕ್ಚರು ಚೇಂಜ್ ಆಯಿತು. ನಂದು ಯಾವಾಗಲೂ ನೈಸಾಗಿದ್ದಿದ್ದು ಕೂದಲು ಸ್ವಲ್ಪ ಕರ್ಲಿ ಥರ ಆಗಿದೆ. ಇಟ್ಸ್ ಓಕೆ, ಅದು ಚೇಂಜ್ ಮಾಡ್ಕೋಬೋದು, ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ ಹೇಗೆ ಡೇ ಹೋಗುತ್ತೆ ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬರಲ್ಲ. ಗುಡ್ ಮಾರ್ನಿಂಗ್ ಹೇಳಪ್ಪ. ಗುಡ್ ಮಾರ್ನಿಂಗ್. ಕಾಲದು ಇಲ್ಲಿ ನೈಟ್ ಎಲ್ಲ ನಾನು ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟಿದ್ದೆ, ಬಟ್ ದೋಸೆ ಹಿಟ್ಟು ಹೋಗಿ ಮತ್ತೆ ಕ್ಲೀನ್ ಮಾಡೋ ಥರ ಆಯಿತು. ಸೊ ಎಲ್ಲ ಪಾತ್ರೆ ಎಲ್ಲ ಎತ್ತಿಟ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಮಾಡಿರೋ ಕೆಲಸನ ಮತ್ತೆ ಮಾಡಬೇಕು ಅಂತ ಬೇಜಾರಾಗುತ್ತೆ ಅಂತ ಮುಖದಲ್ಲಿ ಆಲ್ರೆಡಿ ನಾನು ಕಾಣ್ತಾ ಇದೆ. ಬಿಕಾಸ್ ನೈಟ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೆ. ತಿರ್ಗಾ ಮತ್ತೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಬೇಕಂದ್ರೆ ಸೇಮ್ ಕೆಲಸ ಪದೇ ಮಾಡೋಕ್ಕೆ ಬೇಜಾರಾಗುತ್ತೆ. ಮತ್ತು ಬೆಳಗ್ಗೆ ಮೂಡೆಲ್ಲ ಹಾಳಾಗಿಬಿಡುತ್ತೆ. ಫ್ರೆಶ್ಶಾಗಿ ಏನೋ ಹೊಸ್ದಾಗಿ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ತಿರ್ಗಾ ಮತ್ತು ನೈಟ್ ಅದೇ ಮಾಡಿದ್ದೆ ಅಂತ ಸ್ವಲ್ಪ ಬೇಜಾರಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದೆ. ಚರಿ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರು ಮತ್ತು ಹಾಲು ಕೇಳ್ತಾಳೆ. ಸೊ ಹಂಗಾಗಿ ಅವಳಿಗೆ ಹಾಲನ್ನ ಬಿಸಿ ಮಾಡ್ತಾಯಿದ್ದೀನಿ. ಆಫ್ಟರ್ ಡೆಲಿವರಿ ನನ್ನ ವೆಯ್ಟ್ ಲಾಸಿಗೆ ಇದೆ ಎಷ್ಟೊಂದು ಹೆಲ್ಪ್ ಮಾಡಿದೆ. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಅಥವಾ ಈ ಥರದ್ದು ಪೌಡ್ರ್ ಅಥವಾ ಕಾಳನ್ನ ಹಾಕ್ಬಿಟ್ಟು ನೀರು ಕುದಿಸ್ಬಿಟ್ಟು ಕುಡಿತೀನಿ. ಇನ್ ಕೇಸ್ ಇದು ಯಾವುದೂ ಇಲ್ಲ ಅಂದ್ರೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರು ಡೈಜೆಸ್ಟ್ ಆಗಲಿಕ್ಕೂ ಹೆಲ್ಪ್ ಮಾಡುತ್ತೆ, ಹೊಟ್ಟೆ ಕ್ಲೀನ್ ಆಗುತ್ತೆ. ಮತ್ತು ಟೀ ಕಾಫಿನ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬಿಸಿನೀರು ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ. ನಮಗೆ ಟೀ ಕಾಫಿ ಏನೂ ಬೇಡನೇ ಅನಿಸುತ್ತೆ. ಸೊ ನಾನು ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ವೆಯ್ಟ್ ಮೇಂಟೈನ್ ಮಾಡುತ್ತೆ. ನನಗೆ ಅಂತ ಒಂದು ಗ್ಲಾಸ್ ಬಿಸಿನೀರಿಗೆ ಜೀರಿಗೆ, ಅಜ್ವಾನ ಅಥವಾ ಓಂಕಾಳು ಅಂತಾರಲ್ಲ ಅದು, ಮತ್ತು ಬಡೆ ಸೊಪ್ಪು ಅಂದರೆ ಸೋಂಪು ಕಾಳು, ಅದನ್ನ ಮೂರನ್ನು ಹಾಕಿ ಚೆನ್ನಾಗಿ ಕುದಿಸಿ 2 ಗ್ಲಾಸ್ ನೀರಿಗೆ ಹಾಕಿರ್ತೀನಿ. ಅವನ್ನೆಲ್ಲ 1 ಗ್ಲಾಸ್ ಆಗೋವರೆಗೂ ಕುದಿಸಿ ಆ ನೀರನ್ನ ನಾನು ಕುಡಿತೀನಿ. ಸೊ ಅದನ್ನು ಇಲ್ಲಿ ನಾನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನು ಎದ್ದ ತಕ್ಷಣ ವಾಟರ್ ಕುಡಿದಾದ್ಮೇಲೆ ನೆಕ್ಸ್ಟು ಚರಿಗೆ ಅಂತ ಫುಡ್ ಪ್ರಿಪೇರ್ ಮಾಡ್ತೀನಿ. ಸೊ ಅದು ಆಲ್ರೆಡಿ ಪೌಡರು, ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಗಿರುತ್ತಲ್ಲ, ಸೊ ಅದಕ್ಕೆ ಹಾಲು ಬಿಸಿ ಮಾಡಿಬಿಟ್ಟು ಅದನ್ನು ನೆನೆಸ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣ. ಮೀನ್ಸ್ ಅವಳು ಎದ್ದೇಳೋಷ್ಟರಲ್ಲಿ ಅದು ನೆನೆದು ತಿನ್ನೋಕ್ಕೆ ಚೆನ್ನಾಗಾಗಿರುತ್ತೆ, ನೆಂದಿರುತ್ತೆ ಚೆನ್ನಾಗಿ. ಆ್ಯಂಡ್ ಹಾಗೆ ಜಗ್ಗಿಗೆ ಅಂತ ಸಬ್ಜಾ ವಾಟರ್ನ ರೆಡಿ ಮಾಡಿದ್ದೀನಿ. ಅಂದರೆ ಬಿಸಿನೀರಿಗೆ ಸಬ್ಜಾ ನೈಟೇ ನೆನೆಸಿಟ್ಟಿರ್ತೀನಿ. ಸೊ ಅದನ್ನು ಹಾಕಿ ಅವರಿಗೆ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಆ್ಯಂಡ್ ಅಳವಿನ ಒಂದು ಸ್ವಲ್ಪ ಟೀ ಗ್ಲಾಸಸ್ ನಾನು ನೈಟ್ ನೆನೆಸಿಟ್ಟಿರ್ತೀನಿ. ಸೊ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಕುಡಿಯೋ ಹ್ಯಾಬಿಟ್ ಇದೆ. ಮಾರ್ನಿಂಗ್ ಎದ್ದ ತಕ್ಷಣ ಕುಡಿದ್ರೆ ನನಗೂ ಒಂಥರ ಬಾಡಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅದನ್ನ ಡೈಲಿ ಕುಡಿತೀನಿ. ನೆಕ್ಸ್ಟ್ ಇಲ್ಲಿ ದೋಸೆ ಮಾಡ್ತಾಯಿದ್ದೀನಲ್ಲ ಬ್ರೇಕ್ಫಾಸ್ಟ್ಗೆ, ಸೊ ಅದಕ್ಕೆ ತೆಂಗಿನಕಾಯಿ ತುರಿತಾ ಇದ್ದೀನಿ. ತೆಂಗಿನಕಾಯಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ದೋಸೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಮಾಡ್ತಾಯಿದ್ದೀನಿ. ಸೊ ಅದಿದ್ರೇ ದೋಸೆ ಕಂಪ್ಲೀಟ್ ಆಗೋದು ಅಂತ.
ತಿಂಡಿ ಮತ್ತು ಆಲ್ಮೋಸ್ಟ್ ಎಲ್ಲ ನಾವು ರೆಡಿ ಆಗಿಬಿಟ್ಟು ನಾವು ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆನ ನಾನು ಚರಿ ಮಾಡ್ತಾಯಿದ್ದೀವಿ. ಹೇಳು ಪೂಜಾಯ ರಾಘವೇಂದ್ರ. ಕೈ ಮುಕ್ಕೊಂಡು ಹೇಳು ಪೂಜಾಯ ರಾಘವೇಂದ್ರಾಯ. ಆಯ್ತು, ಚೆನ್ನಾಗೈತೆ. ಹೇಳು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಕೈ ಮುಗಿಪ್ಪ, ಕೈ ಮುಗಿ ಅಜ್ಜಗೆ, ಕೈ ಮುಗಿ, ಕೈ ಮುಗಿ. ಕೈ ಮುಗಿ ಮಗನ. ಸರಿ, ಓಂ ನಮಃ ಶಿವಾಯ. ಓಂ ನಮಃ ಶಿವ. ಕೈ ಮುಕ್ಕೊಂಡು ಹೇಳು ಓಂ ನಮಃ ಶಿವಾಯ. ಹೇಳು ಓಂ ನಮಃ ಶಿವಾಯ. ದೇವರಿಗೆ ಅಲಂಕಾರ ಮಾಡಿ ದೀಪ ಹಚ್ಬಿಟ್ಟು ಅದನ್ನ ಕಡೆ ಬೆಳಗ್ಗೆ ನಾನು ಚರಿ ಪೂಜೆ ಮಾಡಿ ಮುಗಿಸಿದ್ವಿ. ನೆಕ್ಸ್ಟ್ ನಾವು ಆಲೂಗಡ್ಡೆ ಪಲ್ಯ ಪ್ರಿಪೇರ್ ಮಾಡೋಣ ಅಂತ ಕಿಚನ್ಗೆ ಬಂದ್ವಿ. ಸೊ ಹಾಯ್ ಆಫ್ಟರ್ ಬ್ರೇಕ್ಫಾಸ್ಟ್ ನಾವು ಕಲ್ಕಿ ಮೂವಿಗೆ ಹೋದ್ವಿ. ಸೊ ಚೆನ್ನಾಗಿತ್ತು ಮೂವಿ, ಸ್ಟೋರಿ ವೈಸ್ ಮತ್ತು ಟೆಕ್ನಿಕಲ್ ಆಗಿ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಬಂದಿದೆ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂಥರ ನಾವು ಹಳೆ ಚಿಕ್ಕವರಿದ್ದಾಗ ಕಾರ್ಟೂನು ಫೈರ್ ಇಂಜಿನ್ ಎಪಿಸೋಡ್ಸ್ ನೋಡ್ತಿದ್ವಲ್ಲ, ಸೊ ಅದೇನೋ ಸ್ವಲ್ಪ ನೆನಪಾಗುತ್ತೆ ಅಷ್ಟೇ. ಅದನ್ನೇನೋ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಒಟ್ಟಿನಲ್ಲಿ ಮಹಾಭಾರತದ್ದು ಸ್ವಲ್ಪ ಗಿಮಿಕ್ ಇಟ್ಕೊಂಡು ಮೂವಿ ಮಾಡಿದ್ದಾರೆ, ಚೆನ್ನಾಗಿದೆ. ಚಿನೇಲೆ ಬುಜ್ಜಿ ಬುಜ್ಜಿ ಮುದ್ದು ಮುದ್ದು ಇಲ್ಲಿ ಕಳ್ಳ ಏನು ಹಿಂಗೆ ಮಾಡಿದ್ರೆ ಅಲ್ಲಿ ನೋಡು ಅಂತ ಫೋನ್ ಬಿಟ್ಬಿಟ್ಟು ರೆಡಿ ಬಾ. ನಾನು ಬರಲ್ಲ ಇಲ್ಲಿ ನೋಡು, ನಾನು ಬರಲ್ಲ ಏನಕ್ಕೆ? ನಾನು ಬರಲ್ಲ ನೋಡಲಿ, ಹೋಗೋಣ ಬಾ ಅಂತ. ಜಿಯಾ ಬೇಡಪ್ಪ, ಕಕ್ಕದು ಚೆನ್ನಾಗಿಲ್ಲ ಜಿಯಾ. ಚಲೋ ಸರಿ ಕೀಳ್ಬಾರ್ದು. ನೋ ಚಿನಿ, ನೋ 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 ಚಿನಿ 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 ನೋ. ನೋಡಲಿ ಮೇಲ್ಗಡೆ ತೆಗಿ, ಅದೇ ಕ್ಯೂಟಾಗಿ ಕಾಣ್ತಿದೆ.
ಬಾ ನೀನು ಹೊಡಿತಾರ ಅಂದಲ್ಲ, ಅದಕ್ಕೆ ಅವಳು ಕೋಪ ಮಾಡಿರೋದು. ಬಾ ಇವಾಗ ಬಾ ಬಾ ಡಿಶ್ ಬಾ ಬಾ ಆಫ್ಟರ್ ಮೂವಿ ಮುಗಿದ ತಕ್ಷಣ ಅವ್ರದ್ದು ಕೆಲಸ ಇದೆ ಅಂತ ಅವ್ರ ಆಫೀಸ್ಗೆ ಹೋದ್ರು. ಅಷ್ಟರಲ್ಲಿ ನಾನು ಚಿನ್ನಮ್ಮ ಕಾರಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದನ್ನು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.